ಹೇಳಿ ಹೇಳಿ ಹೇಳಿ. ಸಮಸ್ತ ನಾಡಿನ ಜನತೆಗಳಿಗೆ ನಮಸ್ಕಾರಗಳು. ನಿಮಗೆ ಇದು ಒಂದು ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಅಂತ ಹೇಳ್ತಾರೆ. ಗಂಗವಾರ ಚೌಡಪ್ಪನಹಳ್ಳಿ ಮಧ್ಯವಾಗಿರುವ ನೆಲೆಸಿರುವ ದಕ್ಷಿಣ ಕಾಶಿ ಎಂಬ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ಗಣೇಶ, ಗಣಪತಿ ಮತ್ತು ಸಪರಿವಾರವಾಗಿ ಪಾರ್ವತ್ಯಂಬಿಕಾ ಸಮೇತ ತಬ್ಬಲಿಂಗೇಶ್ವರ ಸ್ವಾಮಿ ಅಂತ ಸ್ವಾಮಿ ನೆಲೆಸಿರುತ್ತಾರೆ. ಸ್ವಾಮಿ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಸ್ವಾಮಿಗೆ ಚಿಕ್ಕ ಮಕ್ಕಳು ತಪ್ಕೊಂಡ್ರೇನೂ ಅಷ್ಟೇ ಸಿಗುತ್ತೆ, ನಾವು ತಪ್ಕೊಂಡ್ರೇನೂ ಅಷ್ಟೇ ಸಿಗುತ್ತೆ ಲಿಂಗ. ಇದು ಬಂದು ಅದಕ್ಕೆ ತಬ್ಬಲಿಂಗೇಶ್ವರ ಅಂತ ಹೇಳ್ತಾರೆ ಹೆಸರು. ಇದು ಬಂದು ಚೋಳರ ಕಾಲದ ಲಿಂಗ. ಇದು ಚೋಳರು ಗಂಗರ ಕಟ್ಟಿದ ಲಿಂಗ. ಇದು ಬಂದು ಅಂದ್ರೆ ಇದು ಉದ್ಭವ ಲಿಂಗ. ನೀವು ಯಾವ ಥರ ಸ್ವಾಮಿ ನೋಡ್ತಾ ಇದ್ದೀರೋ ಎಷ್ಟಿದೆಯೋ ಅಷ್ಟೇ ಕೆಳಗಡೆ ಸ್ವಾಮಿ ಲಿಂಗ ಇದೆ. ಕೆಳಗಡೆ ಅಲ್ಲಿ ದಕ್ಷಿಣ ಕಾಶಿಗೆ ಹರಿತಾ ಇದೆ ನೀರು, ಇವಾಗೂ ಹರಿತಾ ಇದೆ ಸ್ವಾಮಿ ಕೆಳಗಡೆ ನೀರು. ದಕ್ಷಿಣಕ್ಕೆ ಹರಿತಾ ಇದೆ ಸ್ವಾಮಿ ಲಿಂಗ. ಇದು ಉದ್ಭವ ಲಿಂಗ. ಇದು ಸ್ವಾಮಿ ಯಾಕಂದ್ರೆ ತಬ್ಬಲಿಂಗೇಶ್ವರ ಯಾಕಪ್ಪ ಹೆಸರು ಬಂತು ಅಂದರೆ, ಇದು ಹೆಸರು ನೀಲಕಂಠೇಶ್ವರ ಮೂಲ ಹೆಸರು. ಯಾಕಪ್ಪ, ಚೋಳರ ಕಾಲದಲ್ಲಿ ಒಬ್ಬ ತಂದೆ ಮಗ ಇದ್ದಾಗ ಮಗ ಜಾಸ್ತಿ ಗುಡುಗು ಮಿಂಚು ಎಲ್ಲ ಬಂದಾಗ ಮಗ ಏನು ಮಾಡ್ದ, ಅವರಪ್ಪನ ತಪ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸ್ವಾಮಿ ಇಲ್ಲೇನು ಗುಡ್ಡ ಕಾಡುಗಳು ಏನು ಇಲ್ಲ. ಅವಾಗ ಅವರು ಡೈಲಿ ಬಂದು ಸ್ವಾಮಿಗೆ ತಲೆ ಮೇಲೆ ನೀರು ಹಾಕಿ ಎಲ್ಲ ಕ್ಲೀನಾಗಿ ಶುದ್ಧ ಮಾಡ್ತಾ ಇದ್ರು ಸ್ವಾಮಿಗೆ. ಆ ಟೈಮಲ್ಲಿ ಮಗ ಏನು ಮಾಡ್ದ, ಗುಡುಗು ಮಿಂಚು ಬಂದಾಗ ತಪ್ಕೊಂಡ ಸ್ವಾಮಿ ತಪ್ಕೊಂಡಿದ್ದಕ್ಕೆ ಏನಾಯ್ತು, ಪರವಾಗಿಲ್ಲ ಅಷ್ಟೇ ಸಿಕ್ತು ಸ್ವಾಮಿ. ಅಷ್ಟಿದೆ ಸ್ವಾಮಿ ಆ ಗಾತ್ರದಲ್ಲಿದೆ ಸ್ವಾಮಿ. ಚಿಕ್ಕ ಮಗುಗೆ ಅಷ್ಟೇ ಸಿಕ್ತು ಲಿಂಗ. ಅದೇ ದೊಡ್ಡವರು ಅವರಪ್ಪಗೆ ಇನ್ನ ಗುಡುಗು ಮಿಂಚು ಜೋರಾಯ್ತು, ಜಾಸ್ತಿ ಆಯ್ತು, ಇಲ್ಲಿ ಏನೋ ಅವ್ರಿಗೆ ದೋಚಲಿಲ್ಲ. ಸ್ವಾಮಿನ ಅವರಪ್ಪನೂ ತಪ್ಕೊಂಡಾಗ ಅವ್ರಿಗೆ ಎಷ್ಟು ಸಿಕ್ತೋ, ಚಿಕ್ಕ ಮಗುಗೆ ಎಷ್ಟು ಸಿಕ್ತೋ ಲಿಂಗ, ಅವರಪ್ಪಗೂ ಅಷ್ಟೇ ಸಿಕ್ತು ಲಿಂಗ. ಅದಕ್ಕೆ ಫಸ್ಟು 150 ವರ್ಷದಲ್ಲಿ ಬಿಡ್ತಾ ಇದ್ರು ಸ್ವಾಮಿನ ಮುಟ್ಟಕ್ಕೆ, ಸ್ವಾಮಿ ತಪ್ಕೊಳ್ಳೋಕ್ಕೆಲ್ಲ. ಚೋಳರ ಕಾಲದಲ್ಲೆಲ್ಲ ತಬ್ಬಲಿಂಗೇಶ್ವರ, ಇದು ಹೆಸರು ನೀಲಕಂಠೇಶ್ವರ ಅಂತ ಹೆಸರು. ತಬ್ಬಲಿಂಗೇಶ್ವರ ಅಂತ ಅವಾಗ ಒಂದು ನಾಮಕರಣ ಮಾಡಿದ್ರು ರಾಜರು. ಅವಾಗಿಂದ ಇದು ತಬ್ಬಲಿಂಗೇಶ್ವರ ಅಂತ ಬಂದಿದೆ. ಫಸ್ಟ್ 101 ಲಿಂಗ ಇತ್ತು ಇಲ್ಲಿ. 101 ಲಿಂಗದಲ್ಲಿ ಇವಾಗ 9 ಲಿಂಗ ಉಳಿದಿದೆ. ಮತ್ತು ಕಾಲಭೈರೇಶ್ವರ, ಮತ್ತು ದುರ್ಗಾದೇವಿ, ಚಂಡಿಕೇಶ್ವರ, ಮತ್ತು ಅಯ್ಯಪ್ಪ ಸ್ವಾಮಿ, ದಕ್ಷಿಣಾಮೂರ್ತಿ, ಗಣಪತಿ ಮತ್ತು ನವಗ್ರಹಗಳೆಲ್ಲ ಇದೆ. ಇದು ಭಾರಿ ವಿಶೇಷವಾದಂತಹ ದೇವಸ್ಥಾನ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಗಂಗವಾರ ಚೌಡಪ್ಪನಹಳ್ಳಿ ಮಧ್ಯೆ ನೆಲೆಸಿರುವ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಯಾವ ತಾಲೂಕು? ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ. ಇಲ್ಲಿ ವಿಶೇಷತೆಯನ್ನು ಬೇಡಿದವರಿಗೆ ಏನೇನು ಫಲವನ್ನು ಕೊಡ್ತಾನೆ ಭಗವಂತ ಅನ್ನೋ ಒಂದು ವಿಚಾರಕ್ಕೆ, ಪ್ರದೋಷಕ್ಕೆ ಬಂದರೆ ನಿಮಗೆ ಏನು ಬೇಕೋ ಸ್ವಾಮಿ ಅನಾಯಾಸೇನ ಮರಣ ವಿನಾದೇವಿಯೇನ ಜೀವನಂ ಅಂತ ಹೇಳ್ತಾರೆ. ಅನಾಯಾಸವಾಗಿ ಮರಣ ಕೊಡಬೇಡ ಸ್ವಾಮಿ ಹತ್ರ. ನಾವು ಕೇಳ್ಕೊಳ್ಬೇಕಾಗಿರೋದು ಇಷ್ಟೇ, ಅನಾಯಾಸವಾಗಿ ಮರಣ ಕೊಡಬೇಡ, ವಿನಾದೇವಿಯಾಗಿ ಜೀವನ ಇರಬೇಕು, ಬೇರೆಯವ್ರ ಅಂಗಳಲ್ಲಿ ನಮ್ಮನ್ನು ಬದುಕಿಸ್ಬೇಡ. ಅನಾಯಾಸೇನ ಮರಣಂ ಅಂದರೆ ವೀರ ಸ್ವರ್ಗ ಕೊಡು ಅಂತ ನೀವು ಕೇಳ್ತಾ ನಾವು ಹೇಳ್ತಾ ಇದ್ದೀವಿ. ಅನಾಯಾಸೇನ ಮರಣ ವಿನಾದೇವಿಯೇನ ಜೀವನ. ಸ್ವಾಮಿ ಹತ್ರ ನಾವು ಕೇಳ್ಕೊಳ್ಬೇಕಾಗಿರೋದೇ ಇಷ್ಟೇ. ಕಷ್ಟಗಳು ಎಲ್ಲ ನಾವು ಸೈಡ್ಗಿಡಬೇಕು. ಫಸ್ಟ್ ಸ್ವಾಮಿ ಹತ್ರ ಕೇಳ್ಕೊಂಡು ಬಂದ ತಕ್ಷಣ ಯಾರ ಅಂಗಳಲ್ಲೂ ನಮ್ಮನ್ನು ಇಡಬೇಡ, ಅದು ಫಸ್ಟ್ ಕೇಳ್ಕೊಳ್ಬೇಕು. ಆಮೇಲಕ್ಕೆ ಅನಾಯಾಸವು ಮರಣ ಕೊಡಬೇಡ, ಅದೇ ಸ್ವಾಮಿ ವಿಶೇಷ. ಓಂ ಮೃತ್ಯುಂಜಯಾಯ ನಮಃ ಅಂತ ಹೇಳ್ತಾರೆ. ಮೃತ್ಯುಂಜಯಾಯ ನಮಃ, ಭಸ್ಮಧಾರಿ ಎಲ್ಲ ಹೇಳ್ತಾರೆ ಸ್ವಾಮಿಗೆ. ವಿಶೇಷವಾದಂತಿರುವ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರದೋಷ ಕಾಲದಲ್ಲಿ ಬಂದರೆ ನಿಮಗೆ ವಿಶೇಷವಾಗಿ ಅಭಿಷೇಕ, ಪಂಚಾಮೃತದಿಂದನೂ ಅಮೃತ ಅಭಿಷೇಕ ಆಗುತ್ತೆ, ವಿಶೇಷವಾಗಿರುತ್ತೆ. ಮತ್ತು ಮಹಾಮಂಗಲ ಆರತಿ ಎಲ್ಲ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಭಕ್ತರು ಬರೋಕ್ಕೆ ವ್ಯವಸ್ಥೆ ಏನು? ವ್ಯವಸ್ಥೆ ಅಂದರೆ ಯಾವ ರೂಟಿಂದ ಬರಬೇಕು? ಬೂದಿಗೆರೆಯಿಂದ ಬಂದರೆ ಆಗುತ್ತೆ. ಮತ್ತು ಹೊಸಕೋಟೆಯಿಂದ ಕಮಸಂದ್ರ ಅಂತ ಹೇಳ್ತಾರೆ, ಅಲ್ಲಿಂದ ಬಂದರೂ ಬರ್ಬೋದು. ಬಸ್ ವ್ಯವಸ್ಥೆ ಎಲ್ಲ ಇದೆ. ಇದು ದೊಡ್ಡ ಗಂಗವಾರ. ಇದು ಗಂಗವಾರ ಅಂತ, ಗಂಗವಾರ ಚೌಡಪ್ಪನಹಳ್ಳಿ ಮಧ್ಯೆ ನೆಲೆಸಿರುವ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ. ಈಗ ಭಕ್ತರಿಗೆ ನಾವು ಅಡ್ರೆಸ್ ಹೇಳೋದಾದ್ರೆ, ಹೊಸಕೋಟೆ ಕಡೆಯಿಂದ ಬಂದರೆ ಯಾವ ರೀತಿ ಬರಬೇಕು? ಕಮಸಂದ್ರ ಅಂತಿದೆ, ಅಲ್ಲಿ ಲೆಫ್ಟಿಗೆ ತಿರ್ಕೊಳ್ಬೇಕು. ಓಕೆ. ಇಲ್ಲಿ ಬೂದಿಗೆರೆಯಿಂದ ಬಂದು ರೈಟಿಗೆ ತಿರ್ಕೊಂಡ್ಬಿಡಬೇಕು, ಚೌಡಪ್ಪನಹಳ್ಳಿ ಅಂತ ಬರುತ್ತೆ. ಯಲಹಂಕದಿಂದ ಬರೋರ್ಗಾದ್ರೆ ಯಲಹಂಕದಿಂದ ಬಂದ್ರೆ ಬೂದಿಗೆರೆ ಮೇಲೆ ಬರಬೇಕಾಗುತ್ತೆ. ಬೂದಿಗೆರೆ ಮೇಲೆ ಬರಬೇಕು. ಯಲಹಂಕ ಬಾಗ್ಲೂರು ಕ್ರಾಸಿಗೆ ಬಂದು ಬೂದಿಗೆರೆಗೆ ಬಂದು ಬೂದಿಗೆರೆಯಿಂದ ಎಡಗಡೆ ತಿರ್ಕೊಂಡು ಗಂಗವಾರ ಅನ್ನೋದಕ್ಕೆ ಚೌಡಪ್ಪನಹಳ್ಳಿಗೆ ಬಂದ್ಬಿಟ್ಟು ಚೌಡಪ್ಪನಹಳ್ಳಿಯಲ್ಲಿ ರೈಟ್ ತಗೊಂಡು ಅಂದ್ರೆ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಓಕೆ. ಬಂಧುಗಳೇ, ನೋಡಿದ್ರಲ್ಲ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಿಲಿ ಈ ದಿನ ಇದ್ದೇವೆ. ನೋಡಿ, ಒಂದು ತಬ್ಬಿಕೊಳ್ಳೋದಕ್ಕೆ ಆಗಲ್ಲ, ಒಬ್ಬ ಮನುಷ್ಯ ತಬ್ಬೋದಕ್ಕೆ ಆಗಲ್ಲ, ಅಷ್ಟು ದಪ್ಪ ಇರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಂಥ ಪರಮೇಶ್ವರ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ಮೃತ್ಯುವನ್ನೇ ಜಯಿಸ್ತಕ್ಕಂಥವನು ಭಗವಂತ ಪರಮೇಶ್ವರ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ತಮ್ಮ ನಾಮಧೇಯ ಜೀವ ದೀಕ್ಷಿತ್ ಅವರು ನೋಡಿ ಎಷ್ಟು ವಿವರಿಸಿದ್ದಾರೆ ಬಂಧುಗಳೇ. ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಎಲ್ಲರಿಗೂ.